बच्चों, आज हम एक नई कविता मैं भी नाम कमाता। मैं भी ನಾನು ಸಹ ನಾಮ್ ಹೆಸರು ಕಮಾತ ಕಮಾನ ಅಂದರೆ ಗಳಿಸುವುದು ನಾನು ಹೆಸರು ಗಳಿಸುತ್ತಿದ್ದೆ ಐ ಟುಡ್ ಹ್ಯಾವ್ अर्न गुड नेम और आई टुड हैव बिकम फेमस। इस कविता को हम सीखेंगे। कविता सीखने से पहले आप इस चैनल को सब्सक्राइब कीजिए और वीडियो शेयर कीजिए, जिससे आने वाली मेरी सभी वीडियो को आप देख सकेंगे और सीख सकेंगे। ಮಕ್ಕಳೇ, ಇಂದು ನಾವು ಮೈ ಭಿ ನಾಮ್ ಕಮಾತಾ ಈ ಕವಿತೆಯನ್ನು ಕಲಿತ್ಕೊಳ್ಳೋಣ. ಕಲಿಯುವುದಕ್ಕಿಂತ ಮುಂಚೆ ದಯವಿಟ್ಟು ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ. ಅದರಿಂದ ಮುಂದೆ ಬರುವ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು ಮತ್ತು ಕಲಿಯಬಹುದು. ಬನ್ನಿ ಈಗ ಪದ್ಯವನ್ನು ಒಂದ್ಸರಿ ಓದ್ತೀನಿ. ಮೈ ಭಿ ನಾಮ್ ಕಮಾತಾ, ನಾನು ಹೆಸರನ್ನು ಗಳಿಸುತ್ತಿದ್ದೆ. ಫೌಜ್ ಮೇ ಭರ್ತಿ ಹೋಕರ್. ಫೌಜ್ ಅಂದ್ರೇನು? ಸೈನ್ಯ, ಆರ್ಮಿ. ಸೈನ್ಯದಲ್ಲಿ ಭರ್ತಿ ಹೋಕರ್, ಸೈನ್ಯದಲ್ಲಿ ಸೇರಿಕೊಂಡು ಭರ್ತಿಯಾಗಿ, ಜಾಯ್ನಿಂಗ್ ಇನ್ ದ ಆರ್ಮಿ. ದೇಶ್ ಕಿ ಸೇವಾ ಕರ್ನೆ, ದೇಶದ ಸೇವೆ ಮಾಡಲು, ಟು ಸರ್ವ್ ದ ಕಂಟ್ರಿ. ತಥಾ ಮತ್ತು, ಆ್ಯಂಡ್ ರಾಷ್ಟ್ರಪತಿ ಸೇ, ರಾಷ್ಟ್ರಪತಿಯಿಂದ, ಫ್ರಮ್ ದ ಪ್ರೆಸಿಡೆಂಟ್. ಪುರಸ್ಕಾರ ಪಾನೆ ಕೆ, ಪುರಸ್ಕಾರ ಪಡೆಯಲು, ಟು ಗೆಟ್ ಅವಾರ್ಡ್. ಬಚ್ಚೋ ಕೆ ಸಪನೋ ಕೋ, ಮಕ್ಕಳ ಕನಸುಗಳನ್ನು, ಸಪ್ನಾ ಮೀನ್ಸ್ ಕನಸುಗಳು, ಡ್ರೀಮ್ಸ್. ಕವಿನೇ ಶಬ್ದರೂಪ ದಿಯಾ ಹೇ, ಕವಿ ಈ ಮಕ್ಕಳ ಆಸೆಗೆ ಶಬ್ದರೂಪ ಕೊಟ್ಟಿದ್ದಾರೆ. ಯೇ ಕವಿತಾ ಸಚ್ಮುಚ್ ಬಚ್ಚೋಂ ಕೆ ಲಿಯೇ ಪ್ರೇರಣಾದಾಯಕ್ ಹೇ. ಯೇ ಕವಿತಾ, ಈ ಕವಿತೆ ಸಚ್ಮುಚ್ ನಿಜವಾಗಲೂ, ಸಚ್ಮುಚ್ ಅಂದರೆ ನಿಜವಾಗಲೂ, ಬಚ್ಚೋಂ ಕೆ ಲಿಯೇ ಮಕ್ಕಳಿಗೆ, ಪ್ರೇರಣಾದಾಯಕ್ ಹೇ ಪ್ರೇರಣೆಯನ್ನು ಕೊಡುತ್ತದೆ. ದಿಸ್ ಪೋಯಮ್ सचमुच रियली गिव्स इंस्पिरेशन टू द चिल्ड्रन. अब मैं कविता को एक बार पढ़ती हूँ. रोज़ रोज़ सीमा की खबरें सुन सुनकर मन नन्हा मेरा मुस्मुस्कर रह जाता. अगर न होता छोटा बच्चा तो लेकर बंदूक हाथ में मैं भी नाम कमाता. झटपट होकर बड़ा फौज में एक यही बस मन में आता, मैं भर्ती हो जाता. माँ कितनी खुश होती जब मैं एक बड़ा सा पुरस्कार भी राष्ट्रपति से पाता. रोज़ रोज़ सीमा की खबरें. रोज़ ಅಂದರೆ ಪ್ರತಿದಿನ, ರೋज़ ಪ್ರತಿದಿನ, ಡೈಲಿ, ಎವ್ರಿ ಡೇ. ಸೀಮಾ ಕಿ ಖಬರೆ, ಸೀಮಾ ಅಂತಂದರೆ ಗಡಿ, ಬಾರ್ಡರ್. ಸೀಮಾ ಕಿ ಖಬರೆ ಅಂದರೆ ಸಮಾಚಾರ. ರೋज़ ಪ್ರತಿದಿನ, ಸೀಮಾ ಕಿ ಖಬರೆ ಗಡಿಯ ಸಮಾಚಾರ. ಎವ್ರಿ ಡೇ, ಸೀಮಾ ಕಿ ಬಾರ್ಡರ್, ಖಬರೆ ನ್ಯೂಸ್. ಸುನ್ ಸುನ್ಕರ್ ಕೇಳಿ ಕೇಳಿ, ಬೈ ಲಿಸನಿಂಗ್ ಆ್ಯಂಡ್ ಲಿಸನಿಂಗ್. ಸುನ್ಕರ್ ಕೇಳಿ ಕೇಳಿ, ಮನ್ ಮನಸ್ಸು, ನನ್ನ ಅಂದರೆ ಪುಟ್ಟ, ಮೇರಾ ನನ್ನ. ಸುನ್ಕರ್ ಮನ್ ನನ್ನ ಮೇರಾ, ನನ್ನ ಪುಟ್ಟ ಮನಸ್ಸು ಪ್ರತಿದಿನ ಗಡಿಯ ಸಮಾಚಾರವನ್ನು ಕೇಳಿ ಕೇಳಿ. ಸುನ್ಸ್ ಬೈ ಲಿಸನಿಂಗ್. मन मेरा, मन नन्ना मेरा, नन्ना मीन्स लिटिल, मೈ लिटिल हार्ट. ಮುಸ್ಕರ್ ರಹ ಜಾತಾ, ಮುಸ್ಕರ್ ಅಂದರೆ ಒಳಗೆ ನೋವು ಪಡ್ಕೊಂಡು ಇರ್ತಾ ಇತ್ತು. ಮುಸ್ಕರ್ ರಹ ಜಾತಾ, ಗಡಿಯ ಸಮಾಚಾರಗಳನ್ನು ದಿನ ಕೇಳಿ ನನ್ನ ಪುಟ್ಟ ಮನಸ್ಸು ಒಳಗೇನೆ ಮುಸ್ಕರ್ ರಹ ಜಾತಾ, ಒಳಗೇನೆ ನೋವು ಅನುಭವಿಸ್ತಾ ಇತ್ತು, ದುಃಖ ಪಡ್ತಾ ಇತ್ತು. ಅಗರ್ ಸಪೋಸ್ ಒಂದು ವೇಳೆ, ಅಗರ್ ಒಂದು ವೇಳೆ, ನಾ ಹೋತಾ ಛೋಟಾ ಬಚ್ಚಾ ಒಂದು ವೇಳೆ ನಾನು ಛೋಟಾ ಬಚ್ಚಾ ಚಿಕ್ಕ ಹುಡುಗನಾಗದೇ ಇರ್ತಿದ್ರೆ, ಸಪೋಸ್ ಐ ವುಡ್ ಹ್ಯಾವ್ ನಾಟ್ ಎ ಸ್ಮಾಲ್ ಬಾಯ್, ಒಂದು ವೇಳೆ ನಾನು ಚಿಕ್ಕ ಹುಡುಗನಾಗದೇ ಇರ್ತಿದ್ರೆ ಏನು ಮಾಡ್ತಿದ್ದೆ? ತೋ ಆಗ ಲೇಕರ್ ತೆಗೆದುಕೊಂಡು,
ಬಂದೂಕವನ್ನು ತೆಗೆದುಕೊಂಡು ಹಾತ್ ಮೀ ಕೈಯಲ್ಲಿ. ಒಂದು ವೇಳೆ ನಾನು ಚಿಕ್ಕ ಹುಡುಗ ಆಗದೇ ಇರ್ತಿದ್ರೆ ಆಗೇನು ಮಾಡ್ತಿದ್ದೆ, ಲೇಕರ್ ಬಂದೂಕ್ ಹಾತ್ ಮೀ, ಬಂದೂಕವನ್ನು ಕೈಯಲ್ಲಿ ತೆಗೆದುಕೊಂಡು ಮೈ ಭಿ ನಾಮ್ ಕಮಾತ, ನಾನು ಸಹ ನಾಮ್ ಹೆಸರು, ಕಮಾತ ಹೆಸರು ಗಳಿಸ್ತಾ ಇದ್ದೆ. ಸಪೋಸ್ ಐ ವುಡ್ ಹ್ಯಾವ್ ನಾಟ್ ಎ ಸ್ಮಾಲ್ ಬಾಯ್, ಐ ಟು ವುಡ್ ಹ್ಯಾವ್ ಟೇಕನ್ ಬಂದೂಕ್ ಗನ್ ಹಾತ್ ಮೇ ಇನ್ ಮೈ ಹ್ಯಾಂಡ್, ಮೈ ಭಿ ನಾಮ್ ಕಮಾತ, ಐ ಟು ವುಡ್ ಹ್ಯಾವ್ ಗಾಟ್ ಗುಡ್ ನೇಮ್, ಐ ಟು ವುಡ್ ಹ್ಯಾವ್ ಗಾಟ್ ಫೇಮಸ್, ನಾನು ಹೆಸರು ವಾಸಿಯಾಗ್ತಿದ್ದೆ. ಝಟ್ಪಟ್ ಹೋಕರ್ ಬಡಾ ಫೌಜ್ ಮೇ, ಝಟ್ಪಟ್ ಅಂದರೆ ಬೇಗ, ತಕ್ಷಣ, ಕ್ವಿಕ್ಲಿ. ಝಟ್ಪಟ್ ಹೋಕರ್ ಬಡಾ, ನಾನು ಬೇಗ ತಕ್ಷಣ ದೊಡ್ಡವನಾಗಿ, ಫೌಜ್ ಮೇ ಸೈನ್ಯದಲ್ಲಿ, ಏಕ್ ಯಹಿ ಬಸ್ ಮನ್ ಮೇ ಆತ, ಏಕ್ ಯಹಿ ಇದೊಂದೇ ಒಂದು, ಬಸ್ ಅಂದರೆ ಕೇವಲ ಒಂದೇ ಒಂದು ಆಸೆ ನನ್ನ ಮನಸ್ಸಿನಲ್ಲಿ ಬರುತ್ತೆ, ಮೈ ಭರ್ತಿ ಹೋ ಜಾತ, ನಾನು ಭರ್ತಿ ಆಗ್ತಿದ್ನಲ್ಲ, ನಾನು ಆರ್ಮಿಯಲ್ಲಿ ಸೈನ್ಯದಲ್ಲಿ ಭರ್ತಿ ಆಗ್ತಿದ್ನಲ್ಲ, ನಾನು ದೊಡ್ಡವನಾಗಿರ್ತಿದ್ರೆ ನಾನು ಸೈನ್ಯದಲ್ಲಿ ಸೇರ್ಕೊಳ್ತಾ ಇದ್ನಲ್ಲ. ಝಟ್ಪಟ್ ಹೋಕರ್ ಬಡಾ ಫೌಜ್ ಮೇ ಬೈ ಗ್ರೋಯಿಂಗ್ ಕ್ವಿಕ್ಲಿ, ಫೌಜ್ ಮೇ ಜಾಯಿನಿಂಗ್ ಇನ್ ದ ಆರ್ಮಿ, ಏಕ್ ಯಹಿ ಬಸ್ ಮನ್ ಮೇ ಆತ, ದಿಸ್ ಇಸ್ ದ ಓನ್ಲಿ ಒನ್ ಆಂಬಿಷನ್ ಇನ್ ಮೈ ಹಾರ್ಟ್, ಮೈ ಭರ್ತಿ ಹೋ ಜಾತ, ಐ ಟು ವುಡ್ ಹ್ಯಾವ್ ಜಾಯ್ನ್ ಇನ್ ದ ಆರ್ಮಿ, ಬೇಗ ದೊಡ್ಡವನಾಗಿ, ಫೌಜ್ ಮೇ ಸೈನ್ಯದಲ್ಲಿ, ಏಕ್ ಯಹಿ ಬಸ್ ಅಂದರೆ ಕೇವಲ ಇದೊಂದೇ ಆಸೆ, ಮನ್ಮೆ ಆತ ಮನಸ್ಸಿನಲ್ಲಿ ಬರುತ್ತೆ, ಮೈ ಭರ್ತಿ ಹೋ ಜಾತ, ನಾನು ಸೈನ್ಯದಲ್ಲಿ ಭರ್ತಿ ಆಗ್ತಿದ್ನಲ್ಲ. ಮಾ ಕಿತನಿ ಖುಷ್ ಹೋತಿ ಜಬ್ ಮೈ एक बड़ा सा पुरस्कार भी राष्ट्रपति से पाता, माँ ಕಿತನಿ ಖುಷ್ ಹೋತಿ, ಅಮ್ಮ ಎಷ್ಟೊಂದು ಖುಷಿ ಪಡ್ತಾ ಇದ್ಲು, ಅಮ್ಮನಿಗೆ ಎಷ್ಟೊಂದು ಸಂತೋಷ ಆಗ್ತಾ ಇತ್ತು. ಮದರ್ ವುಡ್ ಹ್ಯಾವ್ ಗಾಟ್ ಸೋ ಹ್ಯಾಪಿ ಜಬ್ ಮೈ, ಯಾವಾಗ ಅಂದರೆ ಏಕ್ ಬಡಾ ಸಾ ಒಂದು ದೊಡ್ಡದಾದ, ಪುರಸ್ಕಾರವನ್ನು ಸಹ ರಾಷ್ಟ್ರಪತಿ ಸೇ ಪಾತ ರಾಷ್ಟ್ರಪತಿಯಿಂದ ಪಡೆದಿರ್ತಿದ್ರೆ ಅಮ್ಮ ಎಷ್ಟೊಂದು ಖುಷಿ ಪಡ್ತಾ ಇದ್ಲು. ಮಾ ಕಿತನಿ ಖುಷ್ ಹೋತಿ, ಅಮ್ಮ ಎಷ್ಟೊಂದು ಸಂತೋಷ ಪಡ್ತಾ ಇದ್ಲು. ಮದರ್ ವುಡ್ ಹ್ಯಾವ್ ಗಾಟ್ ಸೋ ಹ್ಯಾಪಿ ಜಬ್ ಮೈ ವೆನ್ ಏಕ್ ಬಡಾ ಸಾ ಪುರಸ್ಕಾರ, ವೆನ್ ಐ ವುಡ್ ಹ್ಯಾವ್ ಗಾಟ್ ಎ ಬಿಗ್ ಪುರಸ್ಕಾರ ಅವಾರ್ಡ್ ಫ್ರಮ್ ದ ಪ್ರೆಸಿಡೆಂಟ್. ನಾನು ಏಕ್ ಬಡಾ ಸಾ ಪುರಸ್ಕಾರ, ಒಂದು ದೊಡ್ಡದಾದ ಪುರಸ್ಕಾರವನ್ನು ರಾಷ್ಟ್ರಪತಿ ಸೇ ಪಾತ ರಾಷ್ಟ್ರಪತಿಯಿಂದ ಪಡೆದಿರ್ತಿದ್ರೆ ಅಮ್ಮ ಎಷ್ಟೊಂದು ಖುಷಿ ಪಡ್ತಾ ಇದ್ಲು. ಥ್ಯಾಂಕ್ಸ್.